ಜಗದೀಶ್ ಅವರ ಜಗದೀಶ್ ಅವರ ಬರ್ರಿ ಒಳಗ. ಜಗದೀಶ್ ಅವರ ಏನ್ರಿ ಇದು? ಈ ಪ್ರಕರಣನ ಲಘು ಮುಗಿಸ್ತಿರೋ ಇಲ್ಲೋ ನೋಡ್ರಿ. ನಿಮ್ಮ ಸಲುವಾಗಿ ನಾವು ಮುಖಂಡರು ಕಾದು ಕೂಡ್ಲಿಕ್ಕೆ ಆಗೋದಿಲ್ಲ. ಈಗ ನೋಡ್ರಿ, ಖುದ್ದಾಗಿ ನಾವೇ ಇಲ್ಲಿ ಬರೋ ಹಂಗಾತ. ಪಾಟೀಲ್ರ, ನಾವು ಮನೆ ತನಕ ಯಾಕೆ ಬಂದೀವಪ್ಪ ಅಂತಂದ್ರೆ ಮಠದ ಸ್ವಾಮಿಗಳು ಹೇಳಿ ಕಳಿಸ್ತಾರೆ, ನಿಮ್ಮ ಆಸ್ತಿ ವಿಷಯದೊಳಗೆ ವ್ಯರ್ಥ ಕಾಲಹರಣ ಮಾಡೋದು ಅವ್ರಿಗೆ ಮನಸ್ಸಿಲ್ಲ. ಆದಷ್ಟು ಲಘುನ ಒಂದು ನಿರ್ಧಾರಕ್ಕೆ ಬರ್ರಿ. ಅಲ್ಲಿ 10 ಅನಾಥ ಹುಡುಗರು ಪ್ರಸಾದದ ಜೋಡಿ ವಿದ್ಯಾ ಕಲೀಲಿಕ್ಕೆ ಹತ್ತಾರ. ಅವರಿಗೆ ತೊಂದರೆ ಆಗದ ಹಾಗ ಮುಂದಿನ ವ್ಯವಸ್ಥೆ ಮಾಡಬೇಕಾಗ್ಯದ ನೋಡ್ರಿ. ಅದು ಸ್ವಾಮಿಗಳ ಮೇಲಿರೋ ದೊಡ್ಡ ಜವಾಬ್ದಾರಿ. ಯಾವುದಕ್ಕೂ ಆ ಹುಡುಗಿನ ಒಂದು ಮಾತು ಕೇಳ್ಕೊಂಡು ಬಾ ಅಂತ ಹೇಳ್ಯಾರ್ರಿ. ಹೌದು, ಎಲ್ಲದ ಹುಡುಗಿ? ಕರೀಲಿಲ್ಲ. ಆಸ್ತಿ ಮಠಕ್ಕ ಇರಲಿ ಅಂತಾಳೋ ಇಲ್ಲ ತನಗ ಇರಲಿ ಅಂತಾಳೋ ನಾವೇ ಕೇಳ್ತೇವಕ್ಕಿನ್ನ. ಕಾಕು, ನೀವಿನ್ನೂ ನಿದ್ದೆನ ಮಾಡಿಲ್ಲ? ನನಗೂ ಹಂಗೆ ನೋಡ್ರಿ, ಸುಡ್ಲಿ ನಿದ್ದೆ ಅನ್ನೋದು ಹತ್ತದ ಇಲ್ಲ. ಈ ಬ್ಯಾಸ್ಗೆ ಕಾಲ ನೋಡ್ರಿ ಕಾಕುಜಿ, ಗಾಳಿ ಇಲ್ದ ನಿದ್ದಿನ ಬರವಲ್ದಾಗ್ಯದ. ಅದಕ್ಕ ಅತ್ಲಾಗಿಂದ ಇತ್ಲಾಗ ಇತ್ಲಾಗಿಂದ ಅತ್ಲಾಗ ಅಡ್ಡಾಡ್ತಿದ್ದೆ. ಕಾಲನ್ನು ಅಡ್ಡಾಡಿ ಅಡ್ಡಾಡಿ ಹೋದಂಗ ಆಗ್ಬಿಟ್ಟ ನೋಡ್ರಿ ಕಾಕುಜಿ. ಏನು ಮಾಡೋದು ನಮ್ಮವ್ವ, ನನಗೂ ಹಂಗೆ ಆಗ್ಲಿಕ್ಕತ್ತದ ನೋಡು. ಕಾಲು ನೋವು ಭಾಳ ಜಾಸ್ತಿ ಆಗ್ಯದವ. ನಿಮಗೂ ಕಾಲು ನೋವು ಶುರು ಆಗ್ಯದ್ರಿ? ನನಗೆ ಗೊತ್ತಾಯ್ತು ಇಷ್ಟೊತ್ತಿಗೆ ನಮ್ಮ ಕಾಕುಜಿಗೆ ಕಾಲು ನೋವು ಶುರುವಾಗಿರ್ತದ ಅಂತ. ಅದಕ್ಕ ನೋಡ್ರಿ ಓಡಿ ಬನ್ನಿ. ಎಲ್ಲದವ ನಿಮ್ಮ ಕಾಲು ತೋರಿಸ್ರಿ, ನಿಮ್ ಸೇವಾ ಮಾಡ್ತೀನಿ ಕೊಡ್ರಿ. ಇದಕ್ಕಿಂತ ಭಾಗ್ಯ ಎಲ್ಲದರಿ ಸುಡ್ಲಿ. ಅವರು ನಮ್ಮವ್ವ ನಿದ್ದೆ ಹತ್ತದಂಗೆ ಆಗ್ತದ, ಮತ್ತು ಧಡಗ್ನ ಎಚ್ಚರ ಆಗ್ತದವ. ಆ ಹುಡುಗಿ ಹೋದಾಗಿನಿಂದ ಹಿಂಗ ಆಗ್ಲಿಕ್ಕತ್ತದ ನೋಡು. ದಾದಿಲ್ಲ ದರ್ಕಾರಿಲ್ಲ ಈ ಮೈಗೆ. ಬಿಡ್ರಿ ಕಾಕು ಚಿಂತಿನ, ನಾ ಇದ್ದೇನಿಲ್ಲೋ. ಈ ದೇಹ ಇರೋದ ನಿಮ್ ಸೇವಾ ಮಾಡ್ಲಿಕ್ಕೆ. ನನಗೆ ಬೇಡವ ಅದು.
ನಿನ್ನ ಗಂಡಂಗೆ ಹೇಳಿದ್ರೆ ಸಾಕು ಅದನ್ನ. ಅಯ್ಯ ಕಾಕುಜಿ, ನಿಮ್ದೊಂದು ಅಲ್ಲ, ಆ ಗಂಗಾ ಇದ್ದಾಗ ಈ ಹುಡುಗಿಯಿಂದ ನನಗ ನಿದ್ದಿನ ಬರ್ದಂಗಾಗ್ಯದ್ವಾ ಅಂತಿದ್ರಿ. ಇವತ್ ನೋಡಿದ್ರ ಹಿಂಗಂತಿರಲ್ರಿ ಕಾಕುಜಿ. ಆ ಗಂಗಾ ಈ ಮನೆಯಿಂದ ತೊಲಗಿ ಹೋಗ್ಯಾಳ ಅಂತ ಹೇಳಿ ಮರ್ತಾ ಹೋತನ್ ಮತ್ತ. ಹೌದವಾ, ಹಂಗ ಅನಿಸ್ಲಿಕ್ಕೆ ಹತ್ತದ. 60ರ ಅರಳು ಮರಳು ಈಗ ಶುರುವಾಗ್ಯದ ಅಂತ ಅನಿಸ್ಲಿಕ್ಕತ್ತದ ನೋಡು. ಅವಾಗ ಗಂಗಾ ಈ ಮನೆ ಒಳಗೆ ಇದ್ಲು ಅಂತ ನಿದ್ದೆ ಬರ್ತಿರ್ಲಿಲ್ಲ. ಇವತ್ತ ಆಕೆಲ್ಲಿ ಹೊಡಮಳ್ಳಿ ಈ ಮನೆಗೆ ಬರ್ತಾಳು ಅಂತ ನಿದ್ದೆ ಹತ್ತವಲ್ದು ನನಗೆ. ಅಯ್ಯ ಕಾಕೋಜಿ, ಅವಾದ ಪೀಡನ ಮತ್ತೆ ಬರ್ತದಂತ ಯಾಕೆ ಅನ್ಲಿಕತ್ತೀರಿ? ಸುಡ್ಲಿ, ಈ ಸಲ ಆಕಿ ಈ ಮನಿ ಕಾಲರ ಇಟ್ ನೋಡ್ಲಿ, ಆಕಿನ ಮೈಯಾಗಿಂದು ದೆವ್ವನ ಬಿಡಿಸ್ ಕೈ ಬಿಡ್ತೇನೆ ಮತ್ತ. ಆಕಿ ತಾನಾಗಿ ಈ ಮನೆಗೆ ಬರುದಿಲ್ವಾ, ಭಾಳ ಸ್ವಾಭಿಮಾನ ಇದ್ದಾಳಕಿ. ಇವರ ಹೋಗಿ ಕರ್ಕೊಂಡು ಬರ್ತಾರಂತ ಅನಿಸ್ಲಿಕ್ಕತ್ತದ. ಅವ್ರು ಮಾತಾಡೋ ರೀತಿನೂ ಹಂಗ ಇತ್ತ ನಮ್ಮವ್ವ. ಬರ್ಲಿ ತಡ್ರಿ ಆ ಬೋರಂಗಿ, ಅದ್ ಹೆಂಗೆ ಮನಿಗ್ ಕಾಲಿಡ್ತಾಳ ನಾನು ನೋಡೇ ಬಿಡ್ತೀನಿ. ಸುಡ್ಲಿ, ಆದ್ರ ಒಂದು ಮಾತ್ರಿ ಕಾಕುಜಿ, ನಾನು ನನ್ನ ಮೊಬೈಲ್ ಮೇಲೆ ಆಣಿ ಮಾಡಿ ಹೇಳ್ತೀನಿ, ಒಂದು ವೇಳಕ್ಕೆ ಅವ್ರು ಏನಾದ್ರೂ ಆ ಹುಡುಗಿನ ಇಲ್ಲಿಗೆ ಕರ್ಕೊಂಡು ಬಂದ್ರು ಅಂತ ಇಟ್ಕೊಳ್ರಿ, ಆಗ ನಿಮ್ ನಿದ್ದೆ ಶಾಶ್ವತವಾಗಿ ನಿಂತ ಹೋಗ್ತದ. ಹಂಗ ಮಾಡ್ತದದು. ಸುಡ್ಲಿ, ಗವಿ 1, ಹುಲಿ 2. ತಿನ್ನು ಅಂದ್ರೆ 4 ಬಕ್ರಿ ಒಂದೇ ಸಲಕ್ಕೆ ಕತ್ತರಿಸ್ತಿದಿ. ಕಾಳು ಕಡಿ ಹಸನ್ ಮಾಡೋ ಕೆಲಸ ನಿಂದ ಹೌದಲ್ಲ? ಹೋಯ್ ಮಾವ, ಎಂತ ಮಾತಾಡ್ತಿದ್ದೀರಿ ನೀವು?